ಟಿವಿ ನೋಡಕ್ ಹೋಗ್ಬೇಡ್ರಿ, ಒಂದು ತಿಂಗಳ ಸೀರಿಯಲ್ ಜಾಸ್ತಿ ನೋಡ್ರಿ, ನ್ಯೂಸ್ ನೋಡಕ್ ಹೋಗ್ಬೇಡ್ರಿ. ನೀವು 3,000 ಕೋಟಿ ಒಂದು ಸ್ಟೇಡಿಯಂ ಕಟ್ಟಿದ್ದಾರೆ, 3,000 ಕೋಟಿ ವೆಚ್ಚದಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ರೈತರಿಗೆ 1 ರೂಪಾಯಿ ಅನುಕೂಲ ಆಗಿಲ್ಲ. ಯಾವ ರೈತರಿಗೆ 1 ರೂಪಾಯಿ ಬಡ್ಡಿಗೂ ಸಾಲ ಕೊಡಲಿಲ್ಲ. ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಟಿವಿ ಯಾಕೆ ಪ್ರಚಾರ ಪಡ್ಕೊಳ್ಳೋದು? ಯಾವ ತಾಯಿ ಕೈ ಮುಗಿದು ಕೇಳ್ತೀವಿ, ಟಿವಿ ಜಾಸ್ತಿ ನೋಡ್ಬೇಡ್ರಿ. ಕುಂದಗೋಳದಲ್ಲಿ ನಡೆದ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಭಾಗವಹಿಸಿ ಸಸಿಗೆ ನೀರು ಹಾಕಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಯಾರೊಬ್ಬರಿಗೂ ನಯಾ ಪೈಸೆ ನೀಡಿಲ್ಲ. ಆದರೆ ರಾಜ್ಯದ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಬಡವರಿಗೆ 5 ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಮುಟ್ಟಿಸಿದೆ. ಹಣ ನೀಡಿದರೂ ಕೇಂದ್ರ ಅಕ್ಕಿ ಕೊಡಲಿಲ್ಲ. ಗೃಹಲಕ್ಷ್ಮಿ ಶಕ್ತಿ ಯೋಜನೆ, ನಾರಿ ಶಕ್ತಿ ವಿದ್ಯಾನಿಧಿ ಸಹಿತ ಒಟ್ಟು 5 ಯೋಜನೆಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿವೆ. ಕೇವಲ ದೃಶ್ಯ ಮಾಧ್ಯಮದ ಮೂಲಕ ಪ್ರಚಾರ ಗಿಟ್ಟಿಸುತ್ತಿದೆ. ಜಾಹೀರಾತಿಗಾಗಿ 6,500 ಕೋಟಿ ಖರ್ಚು ಮಾಡಿದೆ ಎಂದು ಆರೋಪಿಸಿದರು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆದರು. ನಾವೇನು ಚುನಾವಣೆಯಲ್ಲಿ 5 ಮಾತುಗಳನ್ನ, 5 ಗ್ಯಾರಂಟಿಗಳನ್ನ, ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನ, 18% ಪ್ರಣಾಳಿಕೆಗಳನ್ನ ನಮ್ಮ ಮನೆಗಳಿಗೆ ನಡೆಸಿದ್ವಿ. ಅದರಂತೆ ನುಡಿದಂತೆ ನಡೆದಿರತಕ್ಕಂಥ ಸರ್ಕಾರ ಈ ಸಂದರ್ಭಕ್ಕೆ ಹೇಳಿಕೆ ಬಯಸಿದೆ. ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸುಮಾರು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆದ ನಂತರ ಕರ್ನಾಟಕ ರಾಜ್ಯದಲ್ಲಿ 56,000 ಕೋಟಿ ರೂಪಾಯಿ ನೇರವಾಗಿ ಬಡವರ ಮನೆಗೆ ತಲುಪತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಈ ಸಂದರ್ಭಕ್ಕೆ ಹೇಳಿಕೆ ಬಯಸಿದೆ. ಗುಜರಾತ್ ನಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ನೋಡಿದ್ರೆ ಇವತ್ತು ಒಂದು 3,000 ಕೋಟಿ ಒಂದು ಸ್ಟೇಡಿಯಂ ಕಟ್ಟಿದ್ದಾರೆ. ಸರ್ದಾರ್ ವಲ್ಲಭ ಪಾಟೀಲ್ 3,000 ಕೋಟಿ ವೆಚ್ಚದಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ರೈತರಿಗೆ 1 ರೂಪಾಯಿ ಅನುಕೂಲ ಆಗಿಲ್ಲ. ಯಾವ 15,50,000 ನೋಟು, ಲಕ್ಷ ನೋಟು ವಾಪಸ್ ಬ್ಯಾಂಕಿಗೆ ಹೋಯ್ತು. ಯಾವ ರೈತರಿಗೆ 1 ರೂಪಾಯಿ ಬಡ್ಡಿಗೂ ಸಾಲ ಕೊಡಲಿಲ್ಲ. ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಟಿವಿ ಯಾಕೆ ಪ್ರಚಾರ ಪಡ್ಕೊಳ್ಳೋದು? ಇನ್ನು ಒಂದೇ 1 ತಿಂಗಳ ಕಾಲ ಅವಕಾಶ ಇದೆ. ನೀವು ಟಿವಿಯಲ್ಲಿ ಕಾಣಿಸ್ಕೊಳ್ಳೋದಾಗಿ ಓಟ್ ಕೇಳಿಕೊಂಡು ಅದಕ್ಕೆ ಇರ್ತಕ್ಕಂಥ ತಾಯಿಯರಿಗೆ ಯಾವ ತಾಯಿ ಕೈ ಮುಗಿದು ಕೇಳ್ತೀವಿ, ಟಿವಿ ಜಾಸ್ತಿ ನೋಡ್ಬೇಡ್ರಿ. ಟಿವಿ ನೋಡಕ್ ಹೋಗ್ಬೇಡ್ರಿ, ಒಂದು ತಿಂಗಳ ಸೀರಿಯಲ್ ಜಾಸ್ತಿ ನೋಡ್ರಿ, ನ್ಯೂಸ್ ನೋಡಕ್ ಹೋಗ್ಬೇಡ್ರಿ. ನೀವು ಸರ್ದಾರ್ ವಲ್ಲಭಾಯಿ ಪ್ರತಿಮೆ ರೈತರಿಗೆ ಉಪಯೋಗವಾಗಿದೆಯೇ ಎಂದು ಪ್ರಶ್ನಿಸಿದ ಸಚಿವ ಲಾಡ್, ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟಂತೆ ನಡೆದುಕೊಂಡಿದೆ ಎಂದರು. ಇನ್ನು ಸಚಿವ ಸಂತೋಷ್ ಲಾಡ್ ಮಾತನಾಡುವಾಗ ಮಹಿಳೆಯೊಬ್ಬರು ಗೃಹಲಕ್ಷ್ಮಿಯ ಒಂದೇ ಒಂದು ಕಂತು ಬಂದಿಲ್ಲ ಎಂದರು. ಇದರಿಂದ ವಿಚಲಿತರಾದ ಲಾಡ್, ವೇದಿಕೆಯ ಮೇಲೆ ಜಿಲ್ಲಾಧಿಕಾರಿಗಳಿದ್ದಾರೆ, ಸರಿಪಡಿಸುತ್ತಾರೆ, ಕುಳಿತುಕೋ ಎಂದರಲ್ಲದೆ ವ್ಯಕ್ತಿಯೊಬ್ಬ ಗಂಡು ಮಕ್ಕಳಿಗೆ ಯಾಕ್ರಿ ಲಕ್ಷ್ಮಿ ಗ್ಯಾರಂಟಿ ಯೋಜನೆ ಇಲ್ರಿ ಎನ್ನುವ ಪ್ರಶ್ನೆಗಳು ಕೇಳಿಬಂದವು. ಗಂಡು ಮಗನಪ್ಪ ನೀನು, ನಿನಗೆ ಕೊಡಲ್ಲ, ನಿಮ್ಮ ಮನೆಯ ಒಡತಿಗೆ ಕೊಡ್ತೀವಿ ಎಂದು ಸುಮ್ಮನಾಗಿಸಿದರು. ಅದಕ್ಕೆ ಮನೆ ಯಜಮಾನಿ ಅಂತ ಮಾಡಿ ಅವರಿಗೆ ಕೊಡ್ತಿರೋದು. ನಿಮಗೆ ಕೊಟ್ಟೆ ಹೋಗ್ತಾರೆ, ನಮಗೆ ಗೊತ್ತೈತೆ. ಹೌದಲ್ವಾ? ನಿಮಗೆ ಕೊಟ್ಟೆ ಹೋಗ್ತಾರೆ ಗೊತ್ತೈತೆ, ಅದಕ್ಕೆ ನೀವು ಕೊಡೋದು ಏನು ಹೆಣ್ಮಕ್ಳಿಗೆ ಕೊಡ್ತಾ ಇದೀವಿ. ಸರಿಯಾಗಿ ತಪ್ಪ ಮಾತಾಡಿ. ಒಟ್ಟಾರೆಯಾಗಿ ಗ್ಯಾರಂಟಿ ಯೋಜನೆಗಳ ಸಮಾವೇಶವು ಲೋಕಸಭಾ ಚುನಾವಣೆ ಪ್ರಚಾರ ಎಂಬಂತೆ ಭಾಸವಾಗಿದೆ.